ನೇತ್ರವ ನೇತ್ರವ ಎಲ್ಲದಳಿಕೆ ನೇತ್ರವ ಕಾಣವಳ್ಳಲ್ಲ. ಇಲ್ಲಿ ಕುಂತಾಳ ನೋಡು, ಏನ ಚಿಂತೆ ಮಾಡ್ಕೊತ ಕುಂತಾಳ. ನಾ ಕರೆದಿದ್ದು ಕೇಳಿಸಿಲ್ಲಿಕ್ಕಿಗೆ. ನೇತ್ರವ ಎಷ್ಟೊತ್ತಾದ ನಾ ನಿಂಗೆ ಕರೆಯ ಕುಂತು ಕೇಳಿಸಿಲ್ಲನ? ಹೌದಾ ಚಿಕ್ಕಿ, ನನ್ನ ಕರೆದ್ಯಾ? ಕೇಳಿಸಿಲ್ಲಲ್ಲ. ನೀನು ಈ ಲೋಕದಲ್ಲಿದ್ದರೆ ಕೇಳಿಸ್ತೈತಾ? ನೀನು ಯಾವುದೋ ಚಿಂತಾ ಲೋಕದಲ್ಲಿದೆಯಲ್ಲ, ಅದಕ್ಕೆ ಕೇಳಿಸಿಲ್ಲ. ಏನು ಚಿಂತೆ ಮಾಡ್ಕೊತ ಕೂತ್ಕೊಂಡಿ? ಹಾಗೇನಿಲ್ಲ ಚಿಕ್ಕಿ, ಹಂಗೆ ಕೂತ್ಕೊಂಡಿದ್ದೆಲ್ಲ, ಅದಕ್ಕೆ ಅದು ನೀನು ಸೊಕಾಸೋದ್ರಿ ಅನ್ಸುತ್ತೆ, ಅದಕ್ಕೆ ನನಗೆ ಕೇಳಿಸಿಲ್ಲ ಚಿಕ್ಕಿ, ಬೇಜಾರು ಮಾಡ್ಕೋಬೇಡ. ನಿಜ ಹೇಳಿ ನೇತ್ರವ, ಏನಾಯ್ತು? ಎದಕ್ಕೆ ಚಿಂತೆ ಮಾಡ್ಕೊತ ಕೂತ್ಕೊಂಡಿ? ಏನಿಲ್ಲ ಚಿಕ್ಕಿ, ಅದು ರೊಕ್ಕದ ಹೆಂಗೆ ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡ್ಕೊತ ಕುಂತಿದ್ದೆ. ಮತ್ತು ನೀವು ಮನ್ಯಾಗ ಏನಾರು ಒಂದು ಕೆಲಸ ಹಚ್ಕೊಡು, ಮಾಡ್ಕೊತ ಹೋಗ್ತೀವಿ ನಾವು. ಬರೀ ಮನೆಗೆ ಕೆಲಸ ಮಾಡಿದ್ಮೇಲೆ ಎಷ್ಟೋ ಒಂದು ಟೈಮ್ ಉಳಿತೈತಿ. ಅದೇ ಟೈಮ್ನಾಗ ಏನಾರು ಕೆಲಸ ಮಾಡಿದ್ರೆ ದುಡ್ಡಾರು ಬರ್ತೈತಿ ಅಂತಂದ್ರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊತ ಕುಂತಿದ್ದೆ. ಹ್ಞೂ ನೇತ್ರವ, ನಮಗೂ ದುಡಿಬೇಕು, ನಮ್ಮ ಕೈಯಾಗೂ ಒಂದು 4 ಕಾಸು ಉಳಿಬೇಕು ಅನ್ನೋದು ನಮ್ಮದು ಆಸೆ ಇರಲ್ಲ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದು ಏನೇ ಬೇಕಂದ್ರೂ ಎಲ್ಲ ಹೋಗಿ ಗಂಡನ ಹತ್ರನೇ ಕೇಳ್ಬೇಕು. ಅವ್ರದ್ದು ಪಾಪ ಖರ್ಚು. ಈ ಹೊಲನ ನಂಬ್ಕೊಂಡು ಕುಂತೀವ ನಾವು. ಹೊಲ್ದಾಗ ದುಡ್ಡು ಬಂದ್ರೆ ಅವ್ರ ಹತ್ರ ಇರ್ತೈತಿ. ಈಗ ಅವ್ರ ಹತ್ರನೂ ರೊಕ್ಕನೇ ಇಲ್ಲದಂಗೆ ಆಗ್ಬಿಟ್ಟೈತಿ. ಅದು ಅಲ್ದೆ ನಿಂಗೆ ಗೊತ್ತೈತಿ, ಮುಂಚೆ ಹಂಗೆ ಈಗ ಅತ್ತೆಯರು ರೊಕ್ಕನ ಕೊಡವಲ್ರಿ ಸಂತಿ ತರಕ ಅದಕ್ಕೆ ನಮ್ಮ ಹತ್ರ ಎಲ್ಲ ರೊಕ್ಕ ಇಸ್ಕೊಂಡು ತಾವು ತೆಗೆದಿಟ್ಕೊಂಡ್ಬಿಡ್ತಾರೆ. ಮತ್ತು ವಾಪಸ್ ಕೇಳಿದ್ರೆ ರೊಕ್ಕನ ಕೊಡವಲ್ರು. ಅದಕ್ಕೋಸ್ಕರ ಈಗ ಮನ್ಯಾಗ ಒಂದು ಸ್ವಲ್ಪ ಖರ್ಚು ಭಾಳ ಆಗ್ಬಿಟ್ಟೈತಲ್ಲ, ಅದಕ್ಕೆ ಏನಾರ ಮಾಡಬೇಕು ಅಂತಂದು ಕೇಳಿದ್ದವ ನಿನಗೆ. ನಾನು ಅದ ಯೋಚನೆ ಮಾಡಕ್ಕೆ ಚಿಕ್ಕಿ ನಿನ್ನೆಯಿಂದ. ಏನು ಮಾಡ್ಬೋದು ಮನೆಯಲ್ಲಿ ಕೂತ್ಕೊಂಡು ಕೆಲಸನ ಅಂತ. ಈಗ ಹೊರಗಡೆ ಹೋಗಿ ಅಂತೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮನ್ಯಾಗ ಜನ ಅದಾರ. ನೀವು ಅಡುಗೆ ಮಾಡಿ ಅಲ್ಲಿಗೆ ಹೋಗಿ ವಾಪಸ್ ಬಂದು ಇಲ್ಲಿ ಹುಡುಗರನ್ನೆಲ್ಲ ಸಂಭಾಳಿಸೋದಂದ್ರೆ ಆಗಂಗಿಲ್ಲ. ಜಾಸ್ತಿ ಏನು ಚಿಂತೆ ಮಾಡೋಕೆ ಹೋಗ್ಬೇಡವ, ಹಂಗೆ ಯೋಚನೆ ಮಾಡು. ಈಗ ಹೊಲ್ದಾಗಾರ ಹೋಗಿ ಮಾಡ್ತೀವಿ ಅಂತ ಅನ್ನೋಕೆ, ಹೊಲ್ದಾಗ ಏನೀಗ ಹೋಗಿ ಬಿತ್ತು ಬಂದ್ವಿ ಅಂದ್ರೆ ಮುಗೀತು, ಮತ್ತು ಪೀಕ್ ಬಂದಾಗ ಹೋಗೋದು. ಅದು ಈ ಸಲ ಮಳೆ ಹೆಂಗೈತೇನು? ಹೋದ ಸಲ ಅಂತೂ ಮಳೆ ಆಗಲಿಲ್ಲ, ₹1 ಕೈಗತ್ತಲಿಲ್ಲ ರೊಕ್ಕ. ಈ ಸಲನೂ ಏನೇನು ಆಕೈತೆ ಏನು ಅನ್ನಿಸ್ಬಿಟ್ಟೈತಿ. ಅದ್ರ ಒಂದನ್ನು ನಂಬ್ಕೊಂಡು ಕೂತ್ಕೊಂಡ್ರೆ ಆಗಲ್ಲಲ್ಲವ. ಅದು ಅಲ್ದೆ ಇವಾಗ ನಿಮ್ಮ ತಮ್ಮಗೆ ಚೋಟ್ಯಾಗ ಅವನಿಗೂ ಚಲೋ ಶಾಲೆಗೆ ಹಾಕ್ಬೇಕಂತ ಆಸೆ ಐತಿ. ಮತ್ತು ಮುಂದಿನ ವರ್ಷದಿಂದ ಕಾವೇರಿದು ಕಾಲೇಜಿಂದ ಸ್ಟಾರ್ಟ್ ಆಕೈತಿ. ಪಾಪ ಅದಕ್ಕೂ ಚಲೋ ಕಡೆನ ಹಚ್ಬೇಕಲ್ಲ. ಮತ್ತು ಅದ್ರದ್ದು ಶಾಲೆದು ವ್ಯವಸ್ಥೆ ಎಲ್ಲ ಹೆಂಗೆ ಮಾಡಬೇಕು ಅಂತ ಈಗಿಂದನೇ ಚಿಂತೆ ಆಗ್ತೈತೆ ನೋಡಿ ನಂಗೂ. ಸರಿ ತಗೋ ಚಿಕ್ಕಿ, ನಂಗೆ 1-2 ದಿನ ಟೈಮ್ ಕೊಡ್ರೆ ವಿಚಾರ ಮಾಡ್ತೀನಿ. ನನಗೆ ಪರಿಚಯ ಇರೋ ನಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಕೇಳಿ ನೋಡ್ತೀನಿ, ಅವರು ಏನಾದರೂ ಐಡಿಯಾ ಕೊಡ್ತಾರೆ ಏನಂತಂದು. ಏನನ್ನೋದೇ ವಿಚಾರ ಮಾಡಿ ನಿಮ್ಗೆ ಹೇಳ್ತೀನಿ ತಗೋರಿ. ನಂದೊಂದು ಏನು ಆಸೆ ಗೊತ್ತನವ, ಬರೀ ಮನ್ಯಾಗ ಕೆಲಸ ಮಾಡ್ಕೊತಿರೋಕ್ಕಿಂತ ಅದ್ರ ಜೊತೆಗೆ ಒಂದು ಸ್ವಲ್ಪ ಏನಾರು ರೊಕ್ಕ ಬರೋಂಗೆ ಕೆಲಸ ಮಾಡಿದರೆ ಒಂದು ಸ್ವಲ್ಪ ಆರಾಮಾಗಿ ನೆಮ್ಮದಿಯಾಗಿರ್ಬೋದಲ್ಲ ಅಂತಂದು ಅದೊಂದು ಆಸೆ ಅವ ಅಷ್ಟೆ. ನನಗೂ ಅರ್ಥ ಆಗುತ್ತೆ ಚಿಕ್ಕಿ. ಸರಿ ತಗೋ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂದಿನೆಲ್ಲ. 1-2 ದಿನ ಟೈಮ್ ಕೊಡ್ರಿ ಸಾಕು. ಸರಿ ತಗೋ ನೇತ್ರವ, ಚಹಾ ಮಾಡೀನಿ, ಚಹಾ ಕುಡಿಯಂತೆ ಅಂತ ಬಾ. ಸರಿ ಚಿಕ್ಕಿ, ನೀನು ನಡಿ, ನಾ ಬರ್ತೀನಿ. ಇವತ್ತು ಸಾಗರವ್ರ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ. ಅವ್ರಿಗೆ ಏನಾದರೂ ಗೊತ್ತಿದ್ರೆ ಐಡಿಯಾ ಹೇಳ್ತಾರೆ ನನಗೆ. ಇವಾಗಲೇ ಕಾಲ್ ಮಾಡ್ತೀನಿ. ಹಲೋ, ಹೇಳು ನೇತ್ರ. ಅದು ಸಾಗರವ್ರೆ, ಫ್ರೀ ಇದ್ದೀರಾ? ಇವತ್ತು ಸಂಡೇ ಅಲ್ವಾ, ಇನ್ನು ಆಫೀಸ್ಗೆ ಹೋಗೋದಿದೇನಾ? ಹಾಂ ನೇತ್ರ, ಫ್ರೀ ಇದ್ದೀನಿ. ಫ್ರೀ ಅಂತ ಏನಿಲ್ಲ, ಕೆಲಸ ಇದೆ ಸ್ವಲ್ಪ, ಮನೆಯಲ್ಲಿನೇ ಮಾಡಬೇಕು. ಹೇಳು, ಏನು ಸಮಾಚಾರ? ಏನಿಲ್ಲ ಸಾಗರವ್ರೆ, ಅದು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡೋದಿತ್ತು ಒಂದು ವಿಷಯದ ಬಗ್ಗೆ. ಅದಕ್ಕೋಸ್ಕರ ಇವತ್ತೊಂದು ಸ್ವಲ್ಪ ಹೊರಗಡೆ ಸಿಗ್ತೀರಾ? ಹೌದಾ, ಯಾವ ವಿಷಯದ ಬಗ್ಗೆ? ಅದು ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಿ ಮತ್ತು ನಮ್ಮವ್ವ ಎಲ್ಲರೂ ಕೆಲಸ ಆದಮೇಲೆ ನಾವು ಫ್ರೀ ಇರ್ತೀವಲ್ಲ ಮನೆಯಲ್ಲಿ, ಅದಕ್ಕೋಸ್ಕರ ಮನೆಯಲ್ಲಿನೇ ಕೂತ್ಕೊಂಡು ಕೆಲಸ ಮಾಡೋವಂಥದ್ದು ಯಾವುದಾದ್ರೂ ಕೆಲಸ ನಿನಗೆ ಗೊತ್ತಿದ್ರೆ ಹೇಳು ಅಂತಂದ್ರೆ, ಅದಕ್ಕೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಜೊತೆ ಮಾತಾಡೋದಿತ್ತು. ಫೋನಲ್ಲೆಲ್ಲ ಸರಿ ಅನ್ಸೋದಿಲ್ಲಲ್ಲ, ಅದಕ್ಕೆ ಒಂದು ಸ್ವಲ್ಪ ಸಿಗ್ತೀರಾ ಅಂತ ಕೇಳಿದೆ. ಹೌದಾ, ಸರಿ, ಹಾಗಾದರೆ ನೀ ಬಂದುಬಿಡಿ ಈ ಕಡೆ. ಎಲ್ಲಿ ಸಿಗ್ತೀಯಾ? ಸರಿ, ಹಾಗಾದರೆ ನಾನು ಲೊಕೇಶನ್ ಶೇರ್ ಮಾಡಿರ್ತೀನಿ ನೋಡಿ ನಿಮಗೆ. ಇವಾಗ ಬಿಡ್ತೀನಿ, ನಾನು ಇನ್ನೇ ನಿಯರ್ ಇರಬೇಕಾದ್ರೆ ನಿಮ್ಗೆ ಕಾಲ್ ಮಾಡ್ತೀನಿ, ನೀವು ಅವಾಗ ಬರ್ರಿ. ಸರಿ ನೇತ್ರ, ಓಕೆ, ಹಾಗಾದರೆ ಇಡ್ಲಾ ಕಾಲ್? ಓಕೆ ಸಾಗರವ್ರೆ. ಅಬ್ಬಾ, ಸಾಗರವ್ರು ಯಾಕೋ ಫ್ರೀ ಇದ್ದಾರೆ. ಇವತ್ತೇ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಇದಕ್ಕೊಂದು ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಸಾಗರ್, ಏನು ಮಾಡ್ತಾ ಇದೀಯಾ? ಹಾಂ, ಏನಿಲ್ಲ ಅಕ್ಕ, ಒಂದು ಸ್ವಲ್ಪ ಇವತ್ತು ಹೊರಗಡೆ ಹೋಗೋದಿತ್ತು, ಅದಕ್ಕೆ ಒಂದು ½ ಗಂಟೆ ಹೋಗಿ ಬರ್ತೀನಿ. ಏನು ಸಾಗರ್, ಇವತ್ತು ಸಂಡೇ ತಾನೆ, ಇವತ್ತಾದರೂ ಮನೆಯಲ್ಲಿನೇ ಇರಬೇಕಿಲ್ಲ ನೀನು? ಇವತ್ತು ಮನೆಯಲ್ಲೇ ಇದ್ದು ವರ್ಕ್ ಮಾಡ್ತೀನಿ ಅಂತ ಅಂದಿದ್ದೆ ತಾನೆ, ಮತ್ತೇನಿದು ಹೊಸದಾಗಿ ಮತ್ತು ½ ಗಂಟೆ ಹೋಗಿ ಬರ್ತೀನಿ ಅಂತ? ಸಾರಿ ಅಕ್ಕ, ಅದು ನನ್ನ ಫ್ರೆಂಡ್ ಒಬ್ಬನ ಮೀಟ್ ಆಗೋದಕ್ಕೆ ಬರ್ತೀನಿ ಅಂತಂದಿದ್ದಾನೆ, ಅದಕ್ಕೋಸ್ಕರ ಹೋಗಲೇಬೇಕಕ್ಕ. ಪ್ಲೀಸ್ ಬೇಗ ಬಂದುಬಿಡ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ. ½ ಗಂಟೆಯಲ್ಲಿ ವಾಪಸ್ ಬಂದುಬಿಡ್ತೀನಿ, ಸರಿನಾ? ಸರಿ, ಆಯಿತು ತಗೋ, ಬೇಗ ಬಾ. ನೀನು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರಬೇಕು, ಸರಿನಾ? ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ, ನೀ ಬರೋವರೆಗೂ ನಾನು ಊಟ ಮಾಡಲ್ಲ. ಸರಿ ಆಯ್ತು ಅಕ್ಕ.
ಅಕ್ಕ ನಿನ್ನ ಹತ್ರ ಒಂದು ಕ್ವಶನ್ ಕೇಳ್ತೀನಿ, ನಿಂಗೆ ಅದ್ರ ಬಗ್ಗೆ ಏನಾದರೂ ಐಡಿಯಾ ಇದ್ದರೆ ನಂಗೆ ಹೇಳ್ತೀಯಾ? ಏನು ಹೇಳು ಸಾಗರ್, ನನಗೆ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ಹೇಳ್ತೀನಿ. ಅಕ್ಕ, ಇವಾಗ ಮನೆಯಲ್ಲಿ ಲೇಡೀಸ್ ಇರ್ತಾರಲ್ಲ, ಹೋಮ್ ಮೇಕರ್ಸ್, ಅವರು ಮನೆಯಲ್ಲಿ ಕೆಲಸ ಎಲ್ಲ ಆದಮೇಲೆ ಫ್ರೀ ಇರ್ತಾರಲ್ಲ, ಆ ಟೈಮ್ನಲ್ಲಿ ಏನಾದರೂ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಅನ್ನೋದಿರುತ್ತಲ್ಲ, ಅಂಥವರಿಗೆ ನಿನ್ನ ಹತ್ರ ಏನಾದರೂ ಪ್ಲ್ಯಾನ್ ಇದೆಯಾ ಅಂಥವರಿಗೆ ಕೆಲಸ ಕೊಡೋದಕ್ಕೆ? ಯಾಕೆ ಸಾಗರ್, ಅದ್ರ ಬಗ್ಗೆ ಏನಾದರೂ ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡಿದ್ಯಾ? ಹೌದಲ್ವಾ? ನಾನು ಇದ್ರ ಬಗ್ಗೆ ಬಿಸ್ನೆಸ್ ಮಾಡಿದರೆ ಎಷ್ಟೋ ಜನಕ್ಕೆ ಹೆಲ್ಪು ಆಗುತ್ತೆ, ನನಗೆ ಬಿಸ್ನೆಸ್ಸು ಮಾಡ್ದಂಗೆ ಆಗುತ್ತೆ. ಹೌದು ಅಕ್ಕ, ಇವಾಗ ನಮ್ಮದು ಹೇಗೋ ಒಂದು ಫ್ಯಾಕ್ಟ್ರಿ ಖಾಲಿನೇ ಇದೆಯಲ್ಲ, ಅಲ್ಲಿ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ಅದರಿಂದ ಇವಾಗ ಮನೆಯಲ್ಲಿರೋ ಹೆಣ್ಮಕ್ಳಿಗೂ ಹೆಲ್ಪ್ ಆಗಬೇಕು. ಅಂದರೆ ಇನ್ನೊಂದು ಹಳ್ಳಿನಲ್ಲಿರೋರಿಗೆ, ಇವಾಗ ಸಿಟಿನಲ್ಲಿರೋರಿಗೆ ಆದಷ್ಟು ಅಲ್ಲೇ ನಿಯರ್ ಫ್ಯಾಕ್ಟ್ರಿ ಅವೆಲ್ಲ ಇರುತ್ತೆ, ಏನು ಪ್ರಾಬ್ಲಮ್ ಇರೋದಿಲ್ಲ ಅಷ್ಟಾಗಿ. ಈಗ ಹಳ್ಳಿನಲ್ಲಿರೋರಿಗೆ ಅವರಿಗೆ ಭಾಳ ತ್ರಾಸ ಇರುತ್ತಲ್ಲ, ಹೊರಗಡೆ ಹೋಗೋಕ್ಕೂ ಆಗೋದಿಲ್ಲ, ಹೋಗಿ ಬಂದರೆ ಬಸ್ ಚಾರ್ಜಿಗೆ ಅರ್ಧ ದುಡ್ಡು ಹೋಗ್ಬಿಡುತ್ತೆ, ಅಂಥವ್ರಿಗೆ ಹೆಲ್ಪ್ ಆಗಬೇಕು. ಅಂಥವ್ರಿಗೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಇವತ್ತೊಂದಿನ ಟೈಮ್ ಕೊಡ್ತೀಯಾ? ಇವಾಗ ಸಡನ್ನಾಗಿ ಹೇಳೋದಕ್ಕಾಗೋದಿಲ್ಲಲ್ಲ. ಸರಿ ಅಕ್ಕ, ಆಯಿತು. ಹಾಗಾದರೆ ನೀನು ಯೋಚನೆ ಮಾಡಿ ಹೇಳು, ನಾನು ಯೋಚನೆ ಮಾಡಿ ನಿನಗೆ ನಾಳೆ ಏನು ಅನ್ನೋದನ್ನು ನಾನು ಹೇಳ್ತೀನಿ. ನಿನಗೇನು ಐಡಿಯಾ ಬರುತ್ತೆ ನೀನು ಹೇಳು, ನನಗೇನು ಐಡಿಯಾ ಬರುತ್ತೆ ನಾನು ಹೇಳ್ತೀನಿ. ಸರಿನಾ? ಸರಿನಪ್ಪ. ಸರಿ ಅಕ್ಕ, ನಾನು ಹಾಗಾದರೆ ಇವಾಗ ಹೋಗಿ ಬರ್ತೀನಿ, ಹಾಫ್ ಆನ್ ಅವರಲ್ಲಿ ಬರ್ತೀನಿ. ಓಕೆನಾ? ಬಾಯ್. ಓಕೆ ಬಾಯ್. ಅಬ್ಬಬ್ಬಬ್ಬಬ್ಬ, ಏನು ಮೇಡಮ್ನವರು ಇವತ್ತು ಸಂಡೇ ಇದ್ರೂ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಟಿಫಿನೇ ಮಾಡಿ ಬಂದಿದ್ದೀರಾ? ನೀನು ನನಗೆ ಹೊಗಳಿ ಸುಮ್ಮನೆ ಅಟ್ಟಕ್ಕೆ ಏರ್ಸೋದಕ್ಕೆ ಹೋಗಬೇಡ ಮಾಮ. ಇವತ್ತು ಏನು ನನಗೆ ಪ್ರಾಮಿಸ್ ಮಾಡಿದ್ದೆ ಅದನ್ನು ಹೇಳಿ ಫಸ್ಟ್. ಇವತ್ತಾ ನಾನು ಏನು ಪ್ರಾಮಿಸ್ ಮಾಡಿದ್ದೆ? ಸಾರಿ ಚಿನಿ, ನಂಗೆ ನೆನಪಾಗ್ತಾ ಇಲ್ಲ, ನೀನೇ ಹೇಳು. ನನ್ನ ಕಾಡಿಸ್ಬೇಡ ಮಾಮ ನೀನು. ನನಗೆ ಸಿಟ್ಟು ಬಂದರೆ ನೋಡು ಮತ್ತೆ ನಾನು ಏನು ಮಾಡ್ತೀನಿ. ಏನು ಹೇಳಮ್ಮ, ಸಾರಿ ಚಿನಿ, ಅದು ಆಫೀಸ್ ಕೆಲಸದಲ್ಲಿ, ಆಫೀಸ್ ಟೆನ್ಷನಲ್ಲಿ ಎಲ್ಲ ಮರೆತು ಬಿಟ್ಟಿದ್ದೀನಿ, ಸಾರಿ. ಇದೊಂದು ಸಲ ಹೇಳು. ಚಿನ್ನಿ, ಮಾಮನಿಗೆ ಬುದ್ಧಿನೇ ಇಲ್ಲ, ಅದಕ್ಕೆ ಎಲ್ಲ ಮರೆತು ಬಿಟ್ಟಿದ್ದಾನೆ. ನೀನೇ ಹೇಳಮ್ಮ ಏನಂತಂದು. ಸರಿ ಮಮ್ಮಿ. ಮಾಮ, ನೀನು ಇವತ್ತು ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಐಸ್ ಕ್ರೀಮು, ಚಾಕ್ಲೇಟು, ಹಾಗೆ ಹೊಸ ಡ್ರೆಸ್ ಎಲ್ಲ ಕೊಡಿಸ್ತೀನಿ ಅಂತಂದಿದ್ದೆ. ಏನು ಸಮಾಚಾರ? ಇನ್ನೂ ಆದರೂ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದೇ ಇಲ್ಲ ನೀನು. ಯಾಕೆ? ಅಯ್ಯೋ ಸಾರಿ ಚಿನಿ, ಸಾರಿ, ಮರ್ತೇ ಬಿಟ್ಟಿದ್ದೀನಿ ನೋಡು. ಅದಕ್ಕೆ ಹೇಳೋದು, ನೀನೊಬ್ಬಳೇ ನಮ್ಮ ಮನೆಯಲ್ಲಿ ಗುಡ್ ಗರ್ಲ್, ಹಾಗೆ ಇಂಟೆಲಿಜೆಂಟ್ ಇರೋದಂದ್ರೆ. ನಾವೆಲ್ಲ ದೊಡ್ಡರು, ನಮ್ಗೆ ನೆನಪೇ ಇರಲ್ಲ ನೋಡು. ಮಾಮ, ಇವೆಲ್ಲ ಮಸ್ಕ ಹೊಡೆಯೋದು ಬೇಡ, ನನಗೆ ಗೊತ್ತಾಗುತ್ತೆ. ಇವಾಗ ನನ್ನನ್ನು ಯಾವಾಗ ಕರ್ಕೊಂಡು ಹೋಗ್ತೀಯಾ ಅದನ್ನು ಹೇಳು. ಯಾವಾಗಲ್ಲ, ಇವತ್ತೇ ಕರ್ಕೊಂಡು ಹೋಗ್ಬೇಕು. ನೀನೇನಾದರೂ ನನ್ನನ್ನು ಇವತ್ತು ಹೊರಗಡೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ನಾನಿವತ್ತು ಫುಲ್ ಡೇ ಊಟನೂ ಮಾಡಲ್ಲ, ನಾಳೆನೂ ಊಟನೂ ಮಾಡಲ್ಲ, ಸ್ಕೂಲಿಗೂ ಹೋಗಲ್ಲ, ಅಷ್ಟೇ. ಸಾರಿ ಚಿನಿ, ಸಾರಿ. ಇವತ್ತು ಈವ್ನಿಂಗ್ ನಿನ್ನನ್ನು ಮಮ್ಮಿನ ಇಬ್ಬರೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಪ್ರಾಮಿಸ್. ನೀ ರೆಡಿಯಾಗಿರು. ಇವಾಗ ಒಂದು ಹಾಫ್ ಆನ್ ಅವರಲ್ಲಿ ನಮ್ಮ ಫ್ರೆಂಡ್ ಬರ್ತಾ ಇದ್ದಾನೆ, ಹೋಗಿ ಮೀಟಾಗಿ ಬಂದುಬಿಡ್ತೀನಿ. ಬಂದಮೇಲೆ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮಸ್ತ್ ಹೊರಗಡೆ ಹೋಗಿ ಫುಲ್ಲು ತಿರುಗಾಡ್ಕೊಂಡು ಬೇಕಾದ್ರೆ ನೈಟ್ ಹೊರಗಡೆನೇ ಊಟ ಮಾಡ್ಕೊಂಡು ಬರೋಣ, ಸರಿನಾ? ಫ್ರೆಂಡಾ? ಯಾವ ಫ್ರೆಂಡ್ ಮಾಮ? ನೀ ಮೀಟ್ ಆಗ್ತಾ ಇರೋದು ಯಾರಂತ ಹೇಳು, ನಾನು ಬರ್ತೀನಿ. ನಾನು ನಿನ್ನ ಜೊತೆನೇ ಬರ್ತೀನಿ, ನಿನ್ನ ಫ್ರೆಂಡ್ ಜೊತೆ ನಾನು ಮಾತಾಡ್ತೀನಿ. ಬಾ ಹೋಗೋಣ. ಅಮ್ಮ ತಾಯಿ, ಏನಾದರೂ ನಾನು ಕರ್ಕೊಂಡು ಹೋದೆ ಅಂದ್ರೆ ಅಷ್ಟೇ, ನಮ್ಮ ಮನೆಯಲ್ಲೆಲ್ಲ ಇಡೀ ನಮ್ಮ ಖಾನ್ದಾನಾಗ ಗೊತ್ತಾಗಬೇಕು ನಾನು ನೇತ್ರ ಲವ್ ಮಾಡ್ತಾ ಇರೋದು. ಹಂಗೆ ಮಾಡಿಬಿಡ್ತೀಯ ನೀನು. ಹೇಳು ಮಾಮ, ಯಾವ ಫ್ರೆಂಡ್ ಅಂತಂದು. ಅದು ನಿನ್ನದು ಹಂಗೆ ಫ್ರೆಂಡ್ಸ್ ಇರ್ತಾರೆ ಚಿನ್ನಿ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ನಾನು ನಿನ್ನನ್ನು ಈವ್ನಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದೀನಿ ತಾನೆ. ಪ್ಲೀಸ್ ಅಮ್ಮ, ಚಿನ್ನಿ ಅಲ್ಲ, ಶಾಣಿ ಅಲ್ಲ, ಇವಾಗ ಬರಬೇಡ ಪ್ಲೀಸ್, ಹಠ ಮಾಡಬೇಡ. ನೀನು ಗುಡ್ ಗರ್ಲ್ ತಾನೆ. ಬೇಕಾದರೆ ಬರೋ ಮುಂದೆ ನಿನಗೇನು ತೊಗೊಂಬರಲಿ? ಚಾಕ್ಲೇಟ್ ತೊಗೊಂಬರಲ್ಲ? ಐಸ್ ಕ್ರೀಮ್ ತೊಗೊಂಬರಲ್ಲ? ಏನು ತೊಗೊಂಬರಲಿ? ಮಾಮ, ನಾನು ಇವಾಗ ಬರ್ತೀನಿ ಅಂದರೆ ಬರ್ತೀನಿ ಅಷ್ಟೇ. ನಾನು ಇವಾಗ ಬರ್ತಾ ಇದ್ದೀನಿ ಮಮ್ಮಿ. ನಾನು ಇವಾಗ ಮಾಮ ಜೊತೆ ಹೋಗಿ ಬರ್ತೀನಿ. ನಿನ್ನ ಫ್ರೆಂಡ್ಸ್ ತಾನೇ, ನಾನು ಮಾತಾಡ್ತೀನಿ, ತಗೋ ಅವರನ್ನು. ಸಾಗರ್ ಯಾಕೋ ಭಾಳ ಹಠ ಮಾಡ್ತಾ ಇದ್ದಾಳೆ, ಸುಮ್ಮನೆ ಕರ್ಕೊಂಡು ಹೋಗ್ಬಿಡು. ಅಯ್ಯೋ ಅಕ್ಕ, ನಮ್ಮ ಫ್ರೆಂಡ್ಸ್ ಜೊತೆ ಮೀಟ್ ಆಗೋಕ್ಕೆ ಹೋದಾಗ ಇವಳೆಲ್ಲ ಬಂದರೆ ಸರಿ ಅನಿಸೋದಿಲ್ಲ ಅಕ್ಕ, ಪ್ಲೀಸ್ ಅಕ್ಕ, ಅರ್ಥ ಮಾಡ್ಕೊ. ಈವ್ನಿಂಗ್ ಗ್ಯಾರಂಟಿ ಕರ್ಕೊಂಡು ಹೋಗ್ತೀನಿ ನಾನು. ಹಾಗಾದರೆ ನಿನ್ನ ಫ್ರೆಂಡ್ಸ್ ಯಾರನ್ನ ಮೀಟ್ ಆಗೋಕೊಂಟಿ ನೋಡು, ಅವ್ರ ಜೊತೆ ಫೋನ್ ಹಚ್ಕೊಡು, ನಾ ಫೋನಲ್ಲಿ ಮಾತಾಡ್ತೀನಿ. ಇವತ್ತು ನಮ್ಮ ಮಾಮ ಬ್ಯುಸಿ ಇದ್ದಾನೆ, ಬರೋದಿಲ್ಲ, ನಾಳೆ ಬಂದು ಮೀಟ್ ಆಗ್ತಾನೆ ಅಂತ ಹೇಳ್ತೀನಿ. ಕೊಡು ಫೋನ್ ಕೊಡು ಬೇಗ. ಚಿನ್ನಿ, ಶಾಣಿ ಅಲ್ಲಮ್ಮ, ಗುಂಡ ಅಲ್ಲ ನೀನು. ನಿನಗೆ ಇವತ್ತು ದೊಡ್ಡದು ಐಸ್ ಕ್ರೀಮ್ ಕೊಡಿಸ್ತೀನಿ, ಪ್ಲೀಸ್ ಅಮ್ಮ. ಇವಾಗ ಒಂದು ಸಲ ಬಿಟ್ಟುಬಿಡು, ನಿನ್ನನ್ನು ಈವ್ನಿಂಗ್ ಗ್ಯಾರಂಟಿ ಕರ್ಕೊಂಡು ಹೋಗ್ತೀನಿ ನಾನು. ಚಿನ್ನಿ ಹೋಗಲಿ ಬಿಡಮ್ಮ, ಹೇಗೂ ಈವ್ನಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಾನಲ್ಲ, ಕರ್ಕೊಂಡು ಹೋಗ್ತಾನೆ ಬಿಡು, ಸರಿನಾ? ಇವಾಗೇನೋ ಇಂಪಾರ್ಟೆಂಟ್ ಮಾತಾಡೋದಿದೆ ಅಂತ ಫ್ರೆಂಡ್ಸ್ ಜೊತೆ, ಪ್ಲೀಸ್ ಇವಾಗ ಬೇಡ ಬಿಡು. ಸರಿ ಮಮ್ಮಿ, ನೀನು ಹೇಳ್ತಾ ಇದೆಯಾ ಅಂತ ಇವಾಗ ಮಾಮನ್ನ ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇದ್ದೀನಿ. ಮಾಮ ಅರ್ಧ ತಾಸಲ್ಲಿ ಮನೆಗೆ ಬರಬೇಕು. ಮಮ್ಮಿ ಅಡುಗೆ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡೋ ಅಷ್ಟರಲ್ಲಿ ನೀನು ಮನೆಯಲ್ಲಿರಬೇಕು. ಒಂದು ವೇಳೆ ಏನಾದರೂ ನಿಮ್ಮ ಮನೆಯಲ್ಲಿ ಇರಲಿಲ್ಲ ಅಂದರೆ ಗೊತ್ತಲ್ಲ ನಾನು ಏನು ಮಾಡ್ತೀನಿ ಅಂತಂದು. ಹ್ಞೂ ನಮ್ಮ ತಾಯಿ ಗೊತ್ತು, ಅರ್ಧ ತಾಸಲ್ಲಿ ಮನೆಗೆ ಬರ್ತೀನಿ, ಓಕೆನಾ? ಸರಿ ಹೋಗು. ನಮ್ಮ ಮಾಮನ ನೋಡಿದರೆ
ಯಾವುದೋ ಲೈನ್ ಕ್ರಾಸ್ ಮಾಡ್ತಾ ಇರೋ ಹಾಗಿದೆ. ಪತ್ತೆ ಹಚ್ಚಬೇಕು ಇದನ್ನು.